ನಿಮ್ಮ ಮಕ್ಕಳು ನಿಜವಾದ ಬಿಗ್ ಬಾಸ್ ಆಗಬೇಕಾದ್ರೆ ಹನುಮಾನ್ ಚಾಲೀಸ್ ಪಠಣೆಯಿಂದ ಸಾಧ್ಯ. ಭಗತ್ ಸಿಂಗ್, ಸುಖದೇವ್, ಆಜಾದ್, ಚಂದ್ರಶೇಖರ್, ದೇಶಪ್ರೇಮ ಹೊತ್ತ ಇವರಂತಹ ಸ್ಮರಣೆಯಿಂದ ಬಿಗ್ ಬಾಸ್ ಆಗಲು ಸಾಧ್ಯ ಎಂದು ದೋ ಕೇಶವಮೂರ್ತಿ ತಿಳಿಸಿದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಬ್ಬೂರುಕಟ್ಟೆ ಮಂಡಲ ಇವರ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ದಳದ 100 ವರ್ಷದ ಆಚರಣೆ ಸಮಾರಂಭದಲ್ಲಿ ಮಾತನಾಡಿದವರು, ಇವತ್ತಿನ ತಾಯಂದಿರು ಮಕ್ಕಳಿಗೆ ಮೊಬೈಲ್ ಟಿವಿಯಲ್ಲಿ ಬರುವಂತಹ ಪ್ರಯೋಜನಕ್ಕೆ ಬಾರದ ಕಾರ್ಯಕ್ರಮಗಳಲ್ಲಿ ಗೆದ್ದವರನ್ನ ಬಿಗ್ ಬಾಸ್ಗಳೆಂದು ತೋರಿಸ್ತಾರೆ. ಆದರೆ ನಿಜವಾದ ಬಿಗ್ ಬಾಸ್ ವೀರ ಹನುಮಾನ್, ಪ್ರಭು ಶ್ರೀರಾಮಚಂದ್ರ, ಈ ದೇಶ ಕಂಡಂತಹ ನಿಜವಾದ ಬಿಗ್ ಬಾಸ್ ಭಗತ್ ಸಿಂಗ್, ಸುಖದೇವ್, ಆಜಾದ್, ಚಂದ್ರಶೇಖರ್, ಈ ದೇಶಕ್ಕಾಗಿ ರಕ್ತ ಬಲಿದಾನ ನೀಡಿದ ಪ್ರತಿಯೊಬ್ಬರು ನಮಗೆ ಬಿಗ್ ಬಾಸ್ ಆಗಿದ್ದಾರೆ ಎಂದರು. ನೋಡಿದ್ರೆ ಅವನಿಗೆ ಒಂದು ಸಾರಿ ಬ್ರಿಟಿಷರು ಹುಡುಕ್ತಾರೆ ಅಂತೇಳಿ ವೇಷ ಬದಲಾಯಿಸಿಕೊಂಡು ಹೋಗ್ಬೇಕು ಅಂತಿದ್ರೆ ಅವನು ಹೇಗಿದ್ದ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ. ಬೇರೆಯವರು ಬೇರೆ ಬೇರೆ ವೇಷ ಹಾಕ್ತಾರೆ, ಆದ್ರೆ ಭಗತ್ ಸಿಂಗ್ ಎಷ್ಟು ಸುಂದರವಾಗಿದ್ದ ಅಂದ್ರೆ ಅವನು ಯಾವ ವೇಷ ಹಾಕಿದ್ರು ಕೂಡ ಅವನ್ನ ಗುರ್ತಿಡಿದು ಬಿಡ್ತಾರೆ ಅನ್ನೋ ಕಾರಣಕ್ಕೆ ಒಬ್ಬ ಯುವರಾಜನ ಡ್ರೆಸ್ ಹಾಕ್ತಾರೆ, ಯುವರಾಜನ ವೇಷ ಹಾಕ್ತಾರೆ. ಅಂದ್ರೆ ರಾಜನ ಮಗ ಹೇಗಿರ್ತಾರೆ ಆ ತರದ ವೇಷ ಹಾಕ್ತಾರೆ. ಯಾಕಂದ್ರೆ ಅವನ ಮುಖದ ಕಳೆಯೇ ರಾಜಕುಮಾರನ ರೀತಿಯಲ್ಲಿತ್ತು. ಅಂತ ಭಗತ್ ಸಿಂಗ್ ಬ್ರಿಟಿಷರ ಗುಂಡಿಗೆ ಬಲಿಯಾಗುವಂತ ಸಂದರ್ಭದಲ್ಲಿ ಅವನ ಬ್ರಿಟಿಷ್ ಅಧಿಕಾರಿಯನ್ನ ಬಂದೂಕಿನಿಂದ ಅಲ್ಲದೆ ಒಂದು ಬಾಂಬನ್ನ ಸಿಡಿಸಿ ಒಂದು ನ್ಯಾಯಾಲಯದಲ್ಲಿ, ಒಂದು ಬ್ರಿಟಿಷರ ಕಚೇರಿಯಲ್ಲಿ ಬಂಧನಕ್ಕೊಳಗಾಗಿ 3 ಜನ ಸ್ನೇಹಿತರು. ಆ ಸ್ನೇಹಿತರು ಏನು ಪ್ರೈಮರಿ ಸ್ಕೂಲ್ ಒಟ್ಟಿಗೆ ಓದಿದ್ರು, ಹೈಸ್ಕೂಲ್ ಒಟ್ಟಿಗೆ ಓದಿದ್ರು, ಎಲ್ಲ ಶಾಲೆಗಳಲ್ಲಿ ಒಟ್ಟಿಗೆ ಹೋಗಿ ಕ್ರಾಂತಿಕಾರಿ ಚಟುವಟಿಕೆಯಲ್ಲೂ 3 ಜನ ಸ್ನೇಹಿತರು ಒಟ್ಟಿಗೆ ಬಂದರು. ಒಟ್ಟಿಗೆ ಆ ಬಾಂಬ್ ಸಿಡಿಸುವಂತಹ ಘಟನೆಯಲ್ಲಿ ಬ್ರಿಟಿಷರಿಗೆ ಸಿಕ್ಕಾಕೊಂಡ್ರು, ಒಟ್ಟಿಗೆ ಜೈಲನ್ನ ಅನುಭವಿಸಿದ್ರು, ಒಟ್ಟಿಗೆ ಆ ಮುತ್ತು ಕೊಟ್ಟು ಸ್ವೀಕಾರ ಮಾಡೋದಕ್ಕೂ ತಯಾರಿದ್ದಾರೆ ಅನ್ನುವಂಥದ್ದು ಈ ದೇಶದ ಜನರಿಗೆ ಗೊತ್ತಾಗಬೇಕು. ಪ್ರತಿಯೊಬ್ಬ ಯುವಕನಲ್ಲಿ ರಕ್ತ ಕುದಿಬೇಕು, ದೇಶಭಕ್ತಿ ಅರಳಬೇಕು, ಕೆರಳಬೇಕು ಅನ್ನೋ ಕಾರಣಕ್ಕೆ ನನ್ನ ಬಲಿದಾನ ಅಂತ ಹೇಳಿ ಬಲಿದಾನ ಆಗ್ತಾರೆ 3 ಜನ ಸ್ನೇಹಿತರು. ಬಂಧುಗಳೇ, ಆ ಭಗತ್ ಸಿಂಗನ ನಾವು ನೆನೆಸ್ಕೊಳ್ಬೇಕಲ್ವಾ? ಈ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ, ಬ್ರಿಟಿಷರ ಎದುರಿಗೆ ನಾವೇನು ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೆಳೆದಂತ ಒಬ್ಬ ಯುವಕ ವಿದೇಶಕ್ಕೆ ಹೋಗ್ತಾನೆ. ಅವತ್ತಿದ್ದಂತ ದೊಡ್ಡ ದೊಡ್ಡ ನಾಯಕರು ಯಾರು, ಹಿಟ್ಲರ್ ಇದ್ದಾನೆ, ಮೆಸಲೋನಿ ಇದ್ದಾರೆ, ಇಂಥವ್ರನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿ ಇಡೀ ಜಗತ್ತಿನಲ್ಲಿ ಅಲ್ಲಿ ಕೈದಿಗಳಾಗಿದ್ದಂತ ಭಾರತ ಅಂತೇಳಿ ಆ ರೀತಿಯೇ ಒಬ್ಬ ಮಗ ಹುಟ್ಟತಾನೆ. 10 ವರ್ಷದ ಮಗ ಸಣ್ಣ ಸಣ್ಣ ಬೋರ್ಡ್ನ ಸೇರಿಕೊಂಡು, ನಾವಿಲ್ಲಿ ಆಟ ಆಡ್ತಿರೋ ಮಕ್ಕಳು ನೋಡ್ಬೋದು, ಆ ವಯಸ್ಸಿನ ಮಕ್ಕಳೆಲ್ಲ ಸೇರಿಕೊಂಡು ಒಂದು ದೇವಸ್ಥಾನದಲ್ಲಿ ಶಿವರಾತ್ರಿಯ ದಿನ ಅವರ ಹೆಬ್ಬೆರಳು, ಒಂದು ತೋರ್ ಬೆರಳನ್ನ ಬ್ಲೇಡಿನಲ್ಲಿ ಅಥವಾ ಕತ್ತಿಯಲ್ಲಿ ಕುಯ್ಕೊಂಡು, ಚಾಕುವಿನಲ್ಲಿ ಅದರ ಹರಿತ ಮಾಡಿಕೊಂಡು, ಆ ರಕ್ತದ ಹನಿಯನ್ನ ಲಿಂಗದ ಮೇಲೆ ಹಾಕಿ ಆ ಪೋರರು 10-15 ಜನ ಪ್ರತಿಜ್ಞೆ ಮಾಡ್ತಾರೆ. ಇಡೀ ದೇಶ ಮೊಘಲರು ಆಳ್ತಾ ಇರುವಂತಹ ಸಮಯದಲ್ಲಿ ಆ ಪುಟ್ಟ ಬಾಲಕರು ತಮ್ಮ ಪುಟ್ಟ ಕೈಗಳಿಂದ ಪುಟ್ಟದಾದ ಖಡ್ಗವನ್ನ ಹಿಡಿದು ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡುತ್ತೇವೆ ಅಂತ ಹೇಳಿ, ಹಿಂದವಿ ಸ್ವರಾಜ್ಯವನ್ನ ಸ್ಥಾಪನೆ ಮಾಡದಂತ ಛತ್ರಪತಿ ಶಿವಾಜಿ ಮಹಾರಾಜ ಹುಟ್ಟಿದಂತ ಭೂಮಿ ಇದು. ಅವರಿಂದ ಆ ಹಿಂದೂ ಸಮಾಜ ಸನಾತನ ಧರ್ಮ ಕಟ್ಕೊಂಡು ಬಂಧುಗಳೇ, ಸಾವಿರಾರು ಜನ ಈ ಮಣ್ಣಿಗೋಸ್ಕರ, ಈ ಧರ್ಮಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದು ಲೆಕ್ಕವೇ ಇಲ್ಲ. ಇವತ್ತು ನಾ ಈ ಊರಲ್ಲಿ ಬರ್ತಾ ಇದ್ದೆ, ಮನಸ್ಸು ರೋಮಾಂಚನ ಚಿಮ್ಮುತ್ತಾ ಇತ್ತು. ಯಾಕೆ? ಮನಹಳ್ಳಿ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಿಂದೂ ಧರ್ಮದ ಉಜ್ವಲತೆಯನ್ನು ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅಲ್ಲದೆ ಈ ಭಾರತ ದೇಶ ಧಾರ್ಮಿಕ ಇತಿಹಾಸ ಹೊಂದಿದ ರಾಷ್ಟ್ರವಾಗಿದೆ ಎಂದರು. ಒಂದು ಉಜ್ವಲತೆಯನ್ನ ತೋರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಭಾರತ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೇಷ್ಠ ಮತ್ತು ಧಾರ್ಮಿಕ ಪರಂಪರೆಯನ್ನ ಒಳಗೊಂಡಂತಹ ಉನ್ನತ ರಾಷ್ಟ್ರವಾಗಿದೆ. ಈ ಒಂದು ದೇಶದಲ್ಲಿ ಸಾವಿರಾರು ಸಂಖ್ಯೆಯ ಋಷಿಗಳು, ಮುನಿಗಳು, ತಪಸ್ವಿಗಳು, ದಾರ್ಶನಿಕರು, ಸಂತರು, ಮಹಾಂತರು, ಈ ಮಣ್ಣಿನಲ್ಲಿ ಮಾತೆಯರು ಎಲ್ಲರೂ ಕೂಡ ಇಲ್ಲಿ ಮೇಲಿಂದ ಮೇಲೆ ಅವತರಿಸಿ ಬಂದು ನಮ್ಮ ಸನಾತನ ಧರ್ಮಕ್ಕೆ ಪ್ರಬಲವಾದಂತಹ ಶಕ್ತಿಯನ್ನು ಕೊಡುವುದರ ಜೊತೆಗೆ ನಮ್ಮೆಲ್ಲರನ್ನೂ ಕೂಡ ಉದ್ಧರಿಸುವಂತಹ ನಡೆನುಡಿಗಳನ್ನು ನಮಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು. ಭಾರತ ವಿಶ್ವಗುರು ಆಗಿರ್ತಕ್ಕಂಥದ್ದು.
ಹಿಂದೆ ಆಗಿತ್ತು, ಇಂದು ಇಲ್ಲ ಅನ್ನುವಂತಹ ಮಾತಿಲ್ಲ. ಇಂದು ಕೂಡ ಅದು ವಿಶ್ವಗುರುವೇ. ಎಲ್ಲ ರಾಷ್ಟ್ರಗಳು ಕೂಡ ಅವರವರ ರಾಷ್ಟ್ರವನ್ನ ಪಿತನ ಸ್ವರೂಪದಲ್ಲಿ ನೋಡುತ್ತೆ. ಎಲ್ಲ ರಾಷ್ಟ್ರಗಳು ಕೂಡ ಅವರವರ ರಾಷ್ಟ್ರವನ್ನ ಪಿತನ ಸ್ವರೂಪದಲ್ಲಿ ನೋಡುತ್ತೆ. ಆದರೆ ಭಾರತ ಮಾತ್ರ ಪ್ರಪಂಚದಲ್ಲಿ ದೇಶವನ್ನ ತಾಯಿಯ ಸ್ವರೂಪದಲ್ಲಿ ನೋಡ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಪಿಡಿ ಪ್ರಕಾಶ್, ಹಿಂದೂ ಸಂಗಮ ಸಮಿತಿಯ ಪಾಪಯ್ಯ ಕೆಎನ್, ಪಿಇ ಚಂದ್ರಾಜು, ರೂಪಾ ಸತೀಶ್, ಕಾವೇರಿ ಹೊಸಳ್ಳಿ, ರಮೇಶ್ ಜೆಜೆ ಪಾಲ್ಗೊಂಡಿದ್ರು. राम से रूठे राम से मां। ಆದ್ರೂ ಕಿರಣ ಒಂದು ಪೇಟ ಬೇಕಾಗಿತ್ತು ಅಲ್ವಾ? ಆಗಿಲ್ಲ.